ಏನಾಯ್ತು ಗೌರಮ್ಮವ್ರೆ? ಕೆಲಸದಿಂದ ನಿಂದಿರಿಸಿದಾರೆ ಸರ್. ನಮಗೆ 63 ಅಂತ ಹೇಳಿ ಡೆಂಟಲ್ ಇಂದ ಹೇಳಿಕೆ ಕೊಟ್ಟಿದ್ದಾನೆ ಅವನು. 63 ಆಗೈತೆ, ಅವ್ರು ಕೆಲಸ ಮಾಡಕ್ ಆಗ್ತಿಲ್ಲ. ಯಾರಿಗೆ ಹೇಳಿಕೆ ಕೊಟ್ಟವ್ರೆ? ಡೆಂಟಲ್ ಆಗಿರ್ತಾರೆ ಸರ್. ಡೆಂಟಲ್ ಅವರು ನಿಮ್ಗೆ ಹೆಂಗೆ ಹೇಳಿಕೆ ಕೊಡ್ತಾರೆ? ನಿನ್ನ ವಯಸ್ಸಿನ ಡೆಂಟಲ್ ಅವರು ಸಿದ್ದಪ್ಪ ಬರೆಯೋದಕ್ಕೆ ಹೆಂಗಮ್ಮ ಸಾಧ್ಯ? ಅದು ಅವರು ಅಲ್ಲಿಂದ ನೋಡ್ತಾರಂತ ಸರ್. ಅದನ್ನ ಅಲ್ಲಿಂದ ನೋಡಿ, ಇಲ್ಲಮ್ಮ ನಿಂದು ಅಲ್ಲೇ ನಿಂದು 63 ಆಗಿದೆ, ನಿಂದು ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಸರ್ ಹೇಳಿದಾರ. ಮತ್ತಂದು ಗುಡ್ಲೇನೆ ಸೂಪರ್ಡೆಂಟು, ಮೇಟ್ರನು, ಆರ್ಯಮ್ಮರು, ಟೆಂಡರ್ ಇಡೋ ಮಂಜಣ್ಣ. ಮತ್ತೆ ಹಲ್ಲು ನೋಡ್ಬಿಟ್ಟೆ ಆಧಾರ್ ಕಾರ್ಡ್ ಕೊಟ್ರೆ ಒಳ್ಳೇದಲ್ವಾ? ಎಲ್ಲ ಆಧಾರ್ ಸೆಂಟ್ರಲ್ಲಿ ಈ ಹಲ್ ಡಾಕ್ಟರ್ ಸಿದ್ದಪ್ಪನ ಕರ್ಕೊಂಡು ಕುಂಡಿಸ್ಬಿಡೋದು. ಎಲ್ಲರೂ ಅಲ್ಲಿ ಚೆಕ್ ಮಾಡೋ ಏಜ್ ಬರಿ, ಅಲ್ಲಿ ಚೆಕ್ ಮಾಡೋ ಏಜ್ ಬರಿ, ಒಳ್ಳೇದಲ್ವಾ ಇದು? ಮಾಡಿಸಿದಾರೆ ಸರ್. ಸೊ ಬಾಬುಜಿಗೆ ಅಲ್ಲಿ ಎಕ್ಸ್ರೇ ಹೊಡ್ಸ್ಕೊಂಬರಕ ಅಂತ ಹೇಳಿದ್ರು ಸರ್. ಅವ್ನೇನು ಮಾಡಿದಾನ, ಇಲ್ಲಿ ಹೊಡ್ಸ್ಬೇಡ್ರಿ ಬಾಬುಜಿಗೆ ಹೋಗ್ರಿ, ಬಾಬುಜಿ ಕರ್ಕೊಂಡು ಹೋದ್ರು ಸರ್. ಅಲ್ಲಿ ಏನು ಕಟ್ಸ್ಕೊಂಡ್ರು ಸರ್, 1600 ರೂಪಾಯಿ ರೊಕ್ಕ ಕಟ್ಸ್ಕೊಂಡ್ರು ಸರ್. ಅಲ್ಲಿಂದ 1600 ಕೊಟ್ಟು ನಾನು ತಗೊಂಡೋಗಿ ನಿನ್ಗೆ ಏಜ್ ಆಗೈತೆ ಅಂತಂದು ಹೇಳಿ ಆಧಾರ್ ಕೊಟ್ಬಿಟ್ರು ನಂಬಲ್ಲ ಸರ್. ಆಧಾರ್ ಕಾರ್ಡ್ ನಿನ್ಗೆ ವಯಸ್ಸಾಗೈತಿ ಅಂತಂದೇಳಿ ನಾನು ಬರ್ಕಂದ. ಸೊ ಇವಾಗ ನಿಮ್ಮನ್ನೆಲ್ಲ ತೆಗ್ದಾಕಿರೋದು ಈ ಅಲ್ಲಿನ ಆಧಾರದ ಮೇಲೆ. ಇದು ತುಂಬ ವಿಶೇಷವಾದ ಪ್ರಕರಣ ಬಿಡಿ. ಅಲ್ಲನ್ನ ಚೆಕ್ ಮಾಡಿಬಿಟ್ಟು ಏಜ್ ಹೇಳೋ ಕಾಲ ಇದೆ. ನಾವು ನೋಡಿದ್ದೀವಿ, ಸತ್ತವ್ರಿಗೆ ಇನ್ನು ತಗೊಂಡೋಗ್ಬಿಟ್ಟು ಚೆಕ್ ಮಾಡಿ ಹೇಳ್ತಾರೆ ಎಷ್ಟು ಅಪ್ರಾಕ್ಸಿಮೇಟ್ ವಯಸ್ಸು ಯಾವಾಗ ಇರ್ಬೋದು ಅಂತ. ಹಂಗಂತೇಳಿ ಬದುಕಿದ್ದವ್ರಿಗೆ ಅಲ್ಲಿ ಚೆಕ್ ಮಾಡಿಬಿಟ್ಟು ಆಧಾರ್ ಕಾರ್ಡಲ್ಲಿ ಎಂಟ್ರಿ ಮಾಡೋದು ನನಗೆ ಗೊತ್ತಿರಲಿಲ್ಲ. ಸರಿ, ಆಯಿತು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.